ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಲಯಕ್ಕೆ ದರ್ಶನ್ ಮತ್ತು ಅವರ ಗ್ಯಾಂಗ್ ವಿಚಾರಣೆಗೆ ಹಾಜರಾಗಿತ್ತು. ವರ್ಚುವಲ್ ಮೂಲಕವಾಗಿ ಇವತ್ತು ಹಾಜರಾಗಿದ್ದಾರೆ. ಹಾಸಿಗೆ ದಿಂಬು ನೀಡದ ಹಿನ್ನೆಲೆಯಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾದರು. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ಇದೇ ಸಂದರ್ಭದಲ್ಲಿ ತಲೆದಿಂಬು ಹಾಸಿಗೆ ಕೊಟ್ಟಿರಲಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ನಡೆಯಿತು. ಅಕ್ಟೋಬರ್ 9ನೇ ತಾರೀಕಿಗೆ ನ್ಯಾಯಾಲಯ ವಿಚಾರಣೆ ಮುಂದೂಡಿಕೆ ಮಾಡಿದೆ. ಬೆಂಗಳೂರಿನ CCH 57ನೇ ನ್ಯಾಯಾಲಯ ಈ ಆದೇಶ ಹೊರಡಿಸಿದೆ. ಇನ್ನು ದರ್ಶನ್ ಅವರ ಪರವಾಗಿ ಅವರ ವಕೀಲ ಸುನಿಲ್ ಅವರು ವಾದ ಮಂಡನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಈವರೆಗೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲಿ ಆರೋಪಿಗಳನ್ನು ಇಟ್ಟಿದ್ದಾರೆ. ಜೈಲಿನ ಅಧಿಕಾರಿಗಳು ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ತಾ ಇಲ್ಲ. ಕೋರ್ಟ್ ಆದೇಶ ಪಾಲನೆ ಮಾಡ್ತಾ ಇದ್ದಾರಾ ಅಂತ ನ್ಯಾಯಮೂರ್ತಿಗಳು ಕೂಡ ಪ್ರಶ್ನೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಇಲ್ಲ ಸರ್ ಅಂತ ಕೊಲೆ ಆರೋಪಿ ದರ್ಶನ್ ಕೂಡ ಹೇಳಿದ್ರು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಯಾವ ಆದೇಶಗಳನ್ನು ಕೂಡ ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ. ದರ್ಶನ್ ಅವರು 25 ಬಾರ್ 3 ಫೀಟ್ ಮಾತ್ರ ವಾಕಿಂಗ್ ಮಾಡೋದಕ್ಕೆ ಅವ್ರನ್ನ ಅವಕಾಶ ಮಾಡಿಕೊಳ್ಳಲಾಗ್ತಾ ಇದೆ. ಅಂದರೆ 3 ಸುತ್ತುಗಳು ಮಾತ್ರ ವಾಕಿಂಗ್ ಮಾಡೋದಕ್ಕೆ ಅವರಿಗೆ ಅವಕಾಶ ಇದೆ. ಅಲ್ಲಿ ವಾಕಿಂಗ್ ಮಾಡೋದಕ್ಕೆ ಸೂರ್ಯನ ಬೆಳಕು ಕೂಡ ಬರ್ತಾ ಇಲ್ಲ. ಕೋರ್ಟ್ ಮುಂದೆ ಆರೋಪಿ ದರ್ಶನ್ ಅವರು ಹೇಳಿಕೆ ದಾಖಲು ಮಾಡಿದ್ದಾರೆ. ಸಾಮಾನ್ಯ ಶೆಲ್ಗೆ ಆರೋಪಿಗಳನ್ನು ಶಿಫ್ಟ್ ಮಾಡಬೇಕು. ಒಂದು ಸಾಮಾನ್ಯ ಸೆಲ್ಗಳಿಂದವೇ ಇತರೆ ಆರೋಪಿಗಳಿಗೆ ಕೊಡುವಂಥದ್ದು, ಆ ಸೆಲ್ಗಳಿಗೆ ಶಿಫ್ಟ್ ಮಾಡಿ ಅಂತ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿದ್ರು ದರ್ಶನ್ ಪರ ವಕೀಲರು. 20 ಬಾರಿ ಕೋರ್ಟ್ ಆರ್ಡರ್ ಕೇಳ್ತಾರೆ, ಇದೇನು ಗೊಂಡ ರಾಜ್ಯವೇ ಅಂತ ಅವರು ಪ್ರಶ್ನೆ ಮಾಡಿದ್ರು. ನ್ಯಾಯಾಲಯದ ಆರ್ಡರ್ಗೆ ಮಾನ್ಯತೆ ನೀಡ್ತಾ ಇಲ್ಲ. ಜೈಲು ಅಧಿಕಾರಿಗಳ ವಿರುದ್ಧ ದರ್ಶನ್ ಪರ ವಕೀಲರು ಆರೋಪ ಮಾಡಿದ್ರು. ಜೈಲಿನ ಸೂಪರಿಂಟೆಂಡೆಂಟ್ ಹಾಜರಿಗೆ ಕೋರ್ಟ್ ಕೂಡ ಸೂಚನೆ ಕೊಡ್ತು. ಅಂದರೆ ಸೂಪರಿಂಟೆಂಡೆಂಟ್ ಅವರು ನ್ಯಾಯಮೂರ್ತಿಗಳ ಎದುರು ಹಾಜರಾಗಬೇಕು ಅಂತ ಕೋರ್ಟ್ ಈಗ ಸೂಚನೆ ಕೊಟ್ಟಿದೆ. ಹೀಗಾಗಿ ಮುಂದಿನ ವಿಚಾರಣೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.